ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸುವಂತೆ ಆಗ್ರಹಿಸಿ ಬಲಗೈ ಸಮುದಾಯಗಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನ ಪ್ರತಿಭಟನಾಕಾರರು ಸಲ್ಲಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 4/8/2025 ಸಲ್ಲಿಸಿರುವ ವರದಿಯು ಅವೈಜ್ಞಾನಿಕ ಹಾಗೂ ದೋಷಪೂರಿತವಾಗಿದ್ದು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಈ ವರದಿಯನ್ನು ಸಲ್ಲಿಸಲಾಗಿದೆ ಎಂದು ಸಮಿತಿಯವರು ಆರೋಪ ಮಾಡಿದರು. ಈ ವರದಿಯ ಆಧಾರದ ಮೇಲೆ ಸರ್ಕಾರ ಕೈಗೊಂಡಿರುವ ಕ್ರಮಗಳಿಂದ ಬಲಗೈ ಸಮುದಾಯಗಳಿಗೆ ಒಂದು ರೀತಿಯಲ್ಲಿ ಅನ್ಯಾಯವಾಗ್ತಾ ಇದೆ ಎಂದು ದೂರಿದರು. ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿ ಇದ್ದರೂ ವಿವಿಧ ಇಲಾಖೆಗಳು ಬಡ್ತಿ ಮೀಸಲಾತಿಯಲ್ಲಿ ವಂಚನೆ ಮಾಡುತ್ತಿರುವುದನ್ನು ಸಮಿತಿ ಖಂಡಿಸಿದೆ. ಒಳ ಮೀಸಲಾತಿ ಹಾಗೂ ರೋಸ್ಟರ್ ಬಿಂದುಗಳ ನಿಗದಿಯಲ್ಲಿ ಅನೇಕ ಗೊಂದಲಗಳಿದ್ದು ಅವುಗಳನ್ನು ತಕ್ಷಣ ಸರಿಪಡಿಸಬೇಕು ಎಂದು ಆಗ್ರಹ ಮಾಡಿದರು. ಸರ್ಕಾರದ ವಿವಿಧ ಆದೇಶಗಳಲ್ಲಿ ಮೀಸಲಾತಿ ರೋಸ್ಟರ್ ಬಿಂದುವನ್ನು ಅವೈಜ್ಞಾನಿಕವಾಗಿ ನಿಗದಿಪಡಿಸಿರುವುದನ್ನು ಪರಿಷ್ಕರಿಸುವುದು, ಹಳೆಯ ನಿಯಮಾವಳಿಗಳನ್ನು ಅನುಸರಿಸಿ ಹೊಸ ರೋಸ್ಟರ್ ವ್ಯವಸ್ಥೆ ಜಾರಿಗೆ ತರುವುದು, ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆ ಜಾರಿಗೊಳಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮನವಿ ಮೂಲಕ ಉಲ್ಲೇಖ ಮಾಡಿದರು. ಬರೀ ಅಷ್ಟಲ್ಲದೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಒಂದೇ ಬಾರಿ ಮುಂಬಡ್ತಿ ಮೂಲಕ ಭರ್ತಿ ಮಾಡುವುದು, ತಪ್ಪು ಸ್ಪಷ್ಟೀಕರಣ ನೀಡಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದು ಹಾಗೂ ವಿವಿಧ ಇಲಾಖೆಗಳು ನೀಡಿರುವ ಗೊಂದಲಮಯ ಅಭಿಪ್ರಾಯಗಳನ್ನು ಹಿಂಪಡೆಯುವಂತೆ ಸಮಿತಿ ವತಿಯಿಂದ ಆಗ್ರಹ ಮಾಡಲಾಯಿತು. ಒಳ ಮೀಸಲಾತಿ ಗೊಂದಲಗಳು ಪರಿಹಾರವಾಗುವ ತನಕ ಪ್ರಸ್ತುತ ಮೀಸಲಾತಿ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನೇ ಮುಂದುವರಿಸಲು ಮನವಿಯಲ್ಲಿ ಸೂಚಿಸಿದರು. ಇನ್ನು ಪ್ರತಿಭಟನಾಕಾರರ ಪ್ರಮುಖ ಹಕ್ಕೊತ್ತಾಯಗಳು ಒಳ ಮೀಸಲಾತಿ ವರದಿ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುವ ತನಕ ಶೈಕ್ಷಣಿಕ, ಉದ್ಯೋಗ ಕ್ಷೇತ್ರಗಳಲ್ಲಿ ಜಾರಿಯಲ್ಲಿರುವ ಒಳ ಮೀಸಲಾತಿ ಕ್ರಮಗಳಿಗೆ ತಕ್ಷಣ ತಡೆಯಾಜ್ಞೆ ನೀಡಬೇಕು ಎಂಬುದಾಗಿ, ಹೊಸ ಜಾತಿ ಪ್ರಮಾಣ ಪತ್ರ ವಿತರಿಸುವುದನ್ನು ತುರ್ತಾಗಿ ನಿಲ್ಲಿಸಿ ಹಳೆಯ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು ಎಂಬುದಾಗಿ, ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದುಗಳನ್ನು ಪರಿಷ್ಕರಿಸಿ ಸರಿಪಡಿಸಬೇಕು ಎಂಬುದಾಗಿ, ಗೊಂದಲಗಳು ನಿವಾರಣೆಯಾಗುವವರೆಗೆ ಹಳೆಯ ಮೀಸಲಾತಿಯನ್ನೇ ಅನುಸರಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂಬುದಾಗಿ, ಮಾರ್ಚ್ 27ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಎನ್ನುವ ಪ್ರಮುಖ ಹಕ್ಕೊತ್ತಾಯಗಳನ್ನು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಮಹೇಶ್ ಗೋನಾಳ್ಕರ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಪ್ರಕಾಶ್ ರಾವಣ್, ಪ್ರದೀಪ್ ನಾಟೇಕರ್, ಪವನ್ ಮಿಠಾರೆ, ರಾಹುಲ್ ಡಾಂಗೆ, ಭೀಮರಾವ್ ಮಾಲ್ಗತ್ತಿ, ಸೂರ್ಯಕಾಂತ್ ಸಾದುರೆ, ವಿನೋದ್ ಬಂದ್ಗೆ, ಸಂಜು ಕುಮಾರ್ ಸಾಗರ್, ಅರುಣ್ ಪಟೇಲ್ ಸೇರಿದಂತೆ ಇನ್ನಿತರರು ಇದ್ದರು. ಈ ವೇಳೆ ಸಮಿತಿಯ ಸಲಹೆಗಾರರಾದ ಮಾರುತಿ ಬೋದೆ, ಬಾಬುರಾವ್ ಪಾಸ್ವಾನ್, ಅನಿಲ್ ಕುಮಾರ್ ಬೆಲ್ದಾರ್, ಶ್ರೀಪತರಾವ್ ದೀನೆ, ಕಲ್ಯಾಣರಾವ್ ಭೋಸ್ಲೆ, ರಾಜ್ಕುಮಾರ್ ಮೂಲ್ಭಾರತಿ, ಶಿವಕುಮಾರ್ ನೀಲಕಟ್ಟಿ, ವಿಠಲ್ ದಾಸ್ ಪ್ಯಾಗೆ, ಕಪಿಲ್ ಗೋಡ್ಬೋಲೆ, ವಿನೋದ್ ಅಪ್ಪೆ, ಬಾಬುರಾವ್ ಟೈಗರ್, ವಿನಯ್ ಕುಮಾರ್ ಮಾಳ್ಗೆ, ರಾಜ್ಕುಮಾರ್ ಶಿಂದೆ ಬೀದರ್ ದಕ್ಷಿಣ, ಪ್ರವೀಣ್ ಕರಂಜಿ, ರಾಜ್ಕುಮಾರ್ ಮೋರೆ, ಪ್ರಕಾಶ್ ಸುಲ್ತಾನೆ ಭಾಗವಹಿಸಿದರು. ಪ್ರಮುಖರಾದ ಪ್ರಮೋದ್ ಶಿಂದೆ, ಉದಯ್ ನಾಯಕ್, ಸಂದೀಪ್ ಕಾಂಟೆ, ಮುಖೇಶ್ ರಾಯ್, ಲಕ್ಷ್ಮಣ್ ಕಾಂಬ್ಳೆ, ಸರ್ಜುಕುಮಾರ್ ಮೇತ್ರೆ, ಸುನೀಲ್ ಸಂಗಮ್, ಗಜೇಂದ್ರ ಕನಕಟ್ಕರ್, ಮಲ್ಲಿಕಾರ್ಜುನ್ ಮಹೇಂದ್ರ ಕುಮಾರ್, ಸಂಜೀವ್ ಕುಮಾರ್ ಭಾವಿಕಟ್ಟಿ, ಮಲ್ಲಿಕಾರ್ಜುನ್ ಮಾಲೆ, ಮಲ್ಲಿಕಾರ್ಜುನ್ ಮೋಳ್ಕೆರೆ, ಪ್ರೇಮ್ ಬುಡ್ಕೆ, ಗಂಗಮ್ಮ ಫುಲೆ, ಸುಧಾಮಣಿ ಗುಪ್ತಾ, ರಂಜಿತಾ ಜೈನೂರ್ ಹಾಗೂ ಉಷಾಬಾಯಿ ಬನ್ಸುಡೆ ಸೇರಿದಂತೆ ಸಾವಿರಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಆದ ಒಂದು ಪ್ರತಿಭಟನೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಡೀ ಎಲ್ಲ ತಾಲೂಕಿನ ಹೋರಾಟಗಾರರು, ಮಹಿಳೆಯರು, ಅಕ್ಕ ತಂಗಿಯರು, ವಿದ್ಯಾರ್ಥಿಗಳೆಲ್ಲ ಸೇರಿ ಎಲ್ಲರೂ ಆಕ್ರೋಶ ಒಂದೇ. ನಮ್ಮ ರಾಜ್ಯ ಸರ್ಕಾರ ನಮ್ಮ ದಲಿತರಲ್ಲಿ ಒಳೆದಾಳುವ ನೀತಿ ಮಾಡ್ತಾ ಇದೆ. ನಮ್ಮದೇನು ದಲಿತರದ ಒಂದು CM ಕೂಗಿತ್ತು, ಆ CM ಕೂಗನ್ನು ಇದು ನಮ್ಮ ಕನಸಾಗಿ ಉಳಿಬೇಕು ಅನ್ನೋದು ಭಾಳ ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆ. ನಮ್ಮಲ್ಲಿ ನಾವು ಅಸ್ಪೃಶ್ಯರು, ಹೊಲೆ ಮಾದಿಗರು, ನಾವು ಯಾವಾಗೂ ಅಣ್ಣ ತಮ್ಮಂದರು, ನಾವು ಅಸ್ಪೃಶ್ಯರು. ನಮಗೆ ಒಂದು ಭಾಗ ಜನಸಂಖ್ಯೆ ಹೆಚ್ಚಿಗೈತೆ ಅಂಥೇಳಿ ನಾವು 4-5 ವರ್ಷ ಪಲ್ಲೆ 10 ವರ್ಷ ಪಲ್ಲೆ 1 ಕೋಟಿ ಜನಸಂಖ್ಯೆ ಇದೆ. 1 ಕೋಟಿ ಮೇಲೆ ನಮಗೆಲ್ಲ ಒಡೆದು ಛಿದ್ರ ಮಾಡುವಂಥ ಕೆಲಸ ಯಾವ ಸರ್ಕಾರ ನಮ್ಮ ದಲಿತರ ಪರವಾಗಿದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದೀವಿ, ಸಂವಿಧಾನನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಇವತ್ತು ನಮಗೆಲ್ಲ ಛಿದ್ರ ಮಾಡಿ ಮುಖ್ಯಮಂತ್ರಿ ಆಗ್ಬಾರ್ದು, ಇವರು ಮಂತ್ರಿ ಆಗ್ಬಾರ್ದು ಅನ್ನೋ ಹುನ್ನಾರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಎಲ್ಲ ಜಾಗೃತ ಆಗ್ಯದ. ಇದ್ರ ಮೂಲ ಉದ್ದೇಶ ರಾಜಕಾರಣ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ಯದ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಪಕ್ಕಾ ನಾವು ನಮ್ಮ ಸಮುದಾಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಸಾಹೇಬರು, ಎಚ್.ಸಿ. ಮಾದೇವಪ್ಪ ಸಾಹೇಬರು, ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರು ಎಲ್ಲರೂ ಇವತ್ತು ನಮ್ಮ ಸಮಾಜಕ್ಕೆ ಏನಾದರೂ ಅನ್ಯಾಯ ಆದ್ರೆ ನಾವು ಕೂಡ ರಾಜೀನಾಮೆ ಕೊಟ್ಟು ಹೊರ ಬರ್ತೀವನ್ನೋ ಒಂದು ಸಂದೇಶವನ್ನು ಈಗಾಗಲೇ ಕೊಡ್ತಾ ಇದ್ದಾರೆ. ನಾವು
ಹೊರಗೆ ಬರೋದಲ್ಲ ಮತ್ತು ಒಳಗೆ ಹೋಗೋದಲ್ಲ, ಪರ್ಮನೆಂಟಾಗಿ ಹೊರಗೆ ಬಂದು ಪ್ರಬುದ್ಧ ಭಾರತ ಬಾಬಾ ಸಾಹೇಬರ ಚಳುವಳಿಯನ್ನು ರಾಜಕೀಯ ಚಳುವಳಿ ಕಟ್ಟಿ ಮತ್ತು ನಾವೇ ಕೂಡ ಭಿಕ್ಷೆ ಬೇಡೋದಲ್ಲ, ನಾವೇ ಕೊಡುವಂಥ ಒಂದು ಸ್ಥಾನದಲ್ಲಿ ಇರುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಏನಾದರೂ 27ನೇ ತಾರೀಕು ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆದರೆ ಮೊನ್ನೆ ಸಿದ್ದರಾಮಯ್ಯ ಅವರೇ, ನೀವು ಯಾವಾಗೂ CM ಆಗಬೇಕಾದ್ರೆ ದಲಿತ ಅಂತ ಹೇಳ್ತೀರಿ, ನಮಗೆ ನಾಚಿಕೆ ಆಗಬೇಕು, ನಮಗೆ ಎಷ್ಟು ಅನ್ಯಾಯ ಮಾಡ್ತೀರಿ, ಎಷ್ಟು ದ್ರೋಹ ಮಾಡ್ತೀರಿ, ನಿಮ್ಮದು ಎಲ್ಲ ಈಗ ಜಗಜಾಹಿರಾಗಿದೆ ನಿಮ್ಮದು ಒಳಸ್ಥಿತಿ. ನಮ್ಮವ್ರು ಕೆಲವೊಬ್ಬರು ಮಾತ್ರ ನಿಮಗೆ ಅವ್ರಿಗೆ ಬೇಕಾದ ಮಂತ್ರಿ ಮಾಡ್ತೀರಿ, MLA ಮಾಡ್ತೀರಿ ಬಂದಿದ್ರು ಅಂತ ತಿಳ್ಕೊಂಡು ಅವರಿಗೆ ಮೋಸ ಮಾಡ್ತಾಯಿದ್ರಿ. ಇವತ್ತು ನಮ್ಮ ಸಮುದಾಯ ಅಂಬೇಡ್ಕರ್ ಸಮುದಾಯಕ್ಕೆ, ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಸಮುದಾಯಕ್ಕೆಲ್ಲ ಗೊತ್ತಾಗದ ನಮ್ಗೆ ಎಷ್ಟು ನೋವು ಕೊಡ್ತಾಯಿದ್ರಿ, ಷಡ್ಯಂತ್ರ ಮಾಡ್ತಾಯಿದ್ರು ಅನ್ನೋದು ಮುಂದಿನಗಳು ನಿಮಗೆ ತಕ್ಕ ಪಾಠ ಕಲಿಸ್ತೇವೆ. ಇವತ್ತು ಬೀದರ್ ಜಿಲ್ಲೆಯಲ್ಲ ಅನ್ಯಾಯ ಆದರೆ ಇಡೀ ರಾಜ್ಯನೇ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಘೋಷಣೆ ಕೂಗ್ತೀವಿ. 27 ನಾವು ದಾರಿ ಕಾಯ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ನೀವೇನು ಜೇನಿನ ಗೂಡಿ ಕೈ ಹಾಕ್ತಾ ಇದ್ರಿ, ನಾವು ಕೂಡ ಬಿಡೋದಿಲ್ಲ. ಕಾಂಗ್ರೆಸ್ ನಿರ್ನಾಮ ಮಾಡ್ತೀವಿ ಕರ್ನಾಟಕದಲ್ಲಿ, ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ನಿಜ ಹೇಳ್ತೀನಿ, ಇವರು ಮಾದಿಗ ಸಮುದಾಯದವ್ರಿಗೆ ಬರೀ ಹೊಲೆ ಅಂದ ತಕ್ಷಣ ಅವರಿಗೆ ಒಂದು ಸಿಟ್ಟು ಕಿಚ್ಚು ಬರ್ತದೆ. ಯಾಕೆ ಬರ್ತದೆ ಗೊತ್ತಿಲ್ಲ. ಓಪನ್ ಇತ್ತು, ಎಲ್ಲವೂ ಓಪನ್ ಇತ್ತು. ನಮ್ಮ ಹೊಲೆಯ ಮಾದಿಗರಕ್ಕಿಂತ ಜಾಸ್ತಿ ಈಗ ಯಾವಾಗ ಸ್ಪರ್ಶ ಸಮುದಾಯ ಒಳಗೆ ಬಂತು, ಆವಾಗ ಲಮ್ಮಣ್ಣಿ, ಭೋವಿ, ಕೊರ್ಚ, ಕುರಮ ಹೆಚ್ಚಿಗೆ ಫೆಸಿಲಿಟಿ ತೊಗೊಂಡು ಲಮ್ಮಣ್ಣಿ ಸಮುದಾಯ. ಆದರೂ ಇವರು ಲಮ್ಮಣಿ ಅಂತೆಂದೂ ಅನ್ನಲ್ಲ, ಬರೀ ಹೊಲೆಯರು ನಮ್ಮ ತೊಗೊಂಡ್ರು. ಅವ ನಾಲ್ಕು ಮಂದಕೃಷ್ಣ ಮಾದಿಗ ಮಂದ ಬುದ್ಧಿ ಅದ ಒಂದು. ಅರೇ ಇಲ್ಲೆಲ್ಲ ನಾವು ಅಣ್ಣ ತಮ್ಮರಿದ್ದೆವು, ಹಳ್ಳಿಯವರೆಲ್ಲ ಕಾಕ, ದೊಡ್ಡಪ್ಪ, ದೊಡ್ಡವ, ಅತ್ತಿ, ಮಾಮ ಅಂತ ಕರೆಯರು. ನಮಗೆ ಇವತ್ತು ಮಾಲಾ ಅಧ್ಯಕ್ಷ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಮಾಲಾ ಅಧ್ಯಕ್ಷ ಇಲ್ಲ, ಕಾಂಗ್ರೆಸ್ದು ಜನರಲ್ ಬಾಡಿದು ಪೇರೆಂಟ್ಸ್ ಬಾಡಿದು ಅಧ್ಯಕ್ಷರ. ಬಟ್ ಇವರು ಇಲ್ಲಿ ಬಂದು ಅವರೊಬ್ಬರು ಅನ್ಯಾಯ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಭಾಸ್ಕರ್ ಪ್ರಸಾದ್ ಅವಂದ್ರ ಪೂರ ಬಹಿಷ್ಕಾರ ನಾವ. ಆಮೇಲೆ ಇವ ಅರುಣ್ ಕುಮಾರ್ ಉಲ್ಟಾದ ಪತ್ರಟಿ ಪರ್ವ ತರುಣ ಮಾಡ್ದಾಗ ಮಾಡತ್ತಾನ. ಈ ಥರ ಮಾಡಬಾರ್ದು. ನಾವು ಈ ನೆಲದಲ್ಲಿ ನಾವು ಮಾದಿಗರ ಅಣ್ಣತಮ್ಮರು ಮುಖ್ಯಮಂತ್ರಿ ಆದರೂ ನಾವು ಖುಷಿ ಪಟ್ಟಿರ್ತೇವೆ. ಮುಖ್ಯಮಂತ್ರಿ ಆಗ್ರಪ್ಪ, ಪ್ರಧಾನಮಂತ್ರಿ ಆಗ್ರಿ, ಈ ಸಣ್ಣದೆಲ್ಲ ಒಂದು ಕೈ ಅಡ್ಡಕ್ಕಂತಿಲ್ಲ. ಮತ್ತು ನಾವು ಯಾವಾಗೂ ನಿಮ್ಮ ನೌಕರಿ ಹತ್ತಿನ ಕಸ್ಕೊಂಡಿಲ್ಲ. ನಮ್ಗೆ ಎಲ್ಲರಿಗೂ ಓಪನ್ ಟು ಆಲ್ ಇತ್ತು. ಓಪನ್ ಇದ್ದಾಗ ಕೆಲವೊಬ್ರು ಓದಿದ್ರು, ಕೆಲವೊಬ್ರು ಓದಲ್ಲೋದ್ರು. ಓದ್ದಾರೆ ಈಗ ನಮ್ಗಿಂತ ಹೆಚ್ಚು ಲಮಣಿ ಸಮುದಾಯ ಮುಂದೋಗ್ಯಾರ ಅಂದ ತಕ್ಷಣ ಅವ್ರು ನಮ್ಮ ದ್ರೋಹಿ ಅಂತಲ್ಲಕ್ಕಾಗ್ತದೆ. ಅವ್ರ ಮಕ್ಕಳು ಓದ್ಯಾರ, ಅವ್ರು ಮುಂದೋಗ್ಯಾರ. ನಮ್ಮ ಮಕ್ಕಳು ಓದಿಲ್ಲ, ನಾವು ಹಿಂದಿದ್ದೀವಿ. ಅವ್ರಿಗೆ ಆ ಬುದ್ಧಿ ಬರಬೇಕು. ನಮ್ಮ ಮಾದಿಗ ಮತ್ತು ಹೊಲೆಯ ಸಮುದಾಯನ ಅಣ್ಣತಮ್ಮರಪ್ಲೆ ಇದ್ದೀವಿ. ಇದು ಎಲ್ಲ ಒಡೆದು ಚೂರು ಮಾಡಿ ರಾಜಕಾರಣ ಮಾಡ್ಬೇಕಲ್ಲತ್ತರ. ಮತ್ತು ಇದಕ್ಕೆ ನಾವು ಎಂದೂ ಆಗ್ಲಿಕ್ಕೆ ಬಿಡಲ್ಲ. ನಾವು ಹೊಲೆಯರು ಮಾದಿಗರು ಇವತ್ತು ಕ್ಷಣಕ್ಕೆ ಜಗಳ ಆಳತ್ತಿರ್ಬೇಕು. ನಾವು ಮುಂದೊಂದಿನ ನಾವೆಲ್ಲರೂ ಒಂದೇ ಅಂತೇಳಿ ನಿಟ್ಟಿನಲ್ಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಈ ಪ್ರಶ್ನೆಗೆ ಭಾಳ ನೋವಿಂದ ವಿಷಾದ ವ್ಯಕ್ತಪಡಿಸ್ತೀನಿ. ಏಕೆಂದರೆ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋ ಹೊತ್ತಿನಾಗ ಅವ್ರಲ್ಲಿ ಎಂದೂ ವಿಚಾರ ಮಾಡಿಲ್ಲ. ಯಾಕೆಂದ್ರೆ ಅವರು ನಹಾರ್ ಕುಲದಾಗ ಹುಟ್ಟಿದ್ರು ಈ ದೇಶದ ಸಮಸ್ತ ಶೋಷಿತರ ಏಳಿಗೆಗಾಗಿ ಯಾರು ಸಾವಿರಾರು ವರ್ಷಗಳಿಂದ ಅನ್ಯಾಯಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವರೆಲ್ಲರನ್ನ ಒಂದುಗೂಡಿಸಿ ಈ ದೇಶವನ್ನು ಆಳಲಿಕ್ಕೆ, ಈ ದೇಶವನ್ನು ಮುಂದೆ ಬಂದು ಹಕ್ಕನ್ನು ಪಡೆದು ನೀವು ಅಧಿಕಾರ ತಗೊಂಡ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕನಸಿತ್ತು. ನೀವು ಕಿತ್ತಾಡಿ ಅಂತ ಬಾಬಾ ಸಾಹೇಬ್ ಹೇಳಿಲ್ಲ. ಮತ್ತು ನಮ್ಮ ಸಂವಿಧಾನದ ಕಾನೂನುಬದ್ಧ ಹಕ್ಕೇನಿದೆ ಅಂದರೆ, ಈಗಾಗಲೇ ಸಂವಿಧಾನದಲ್ಲಿ ಸಾವಿರಾರು ಅಮೆಂಡ್ಮೆಂಟ್ ಆಗಿರ್ಬೋದು, ಆದರೆ ತಿದ್ದುಪಡಿಗಳು ಆಗಿರ್ಬೋದು. ಈ ಒಳ ಮೀಸಲಾತಿ ಸಂವಿಧಾನದಲ್ಲಿ ಪೈಲೇನೇ ಫಸ್ಟ್ ಪ್ರಾವಿಧಾನ ಇಲ್ಲ. ಈ ಸಂವಿಧಾನದಲ್ಲೇ ಒಳ ಮೀಸಲಾತಿಗೆ ಪ್ರಾವಧಾನ ಇಲ್ಲ. ಆದರೂ ಸಹ ನಿಮಗೆ ಗೊತ್ತಿರಬೇಕು, ತೆಲಂಗಾಣ ಸರ್ಕಾರ ಅಂದಿನ ಏಕೀಕೃತ ಆಂಧ್ರ ಮತ್ತು ತೆಲಂಗಾಣದಲ್ಲಿ 5 ಹೈಕೋರ್ಟಿನ ಜಡ್ಜ್ಗಳ ನೇತೃತ್ವದಲ್ಲಿ ಅದನ್ನೇನಾಯಿತು ಅಂದರೆ ಅವತ್ತೇ ಅದು ರಿಜೆಕ್ಟ್ ಮಾಡಿದ್ರು. ಯಾಕೆಂದರೆ ಇದು ಸಂವಿಧಾನ ವಿರೋಧಿ ಅದ ಅಂತ ಹೇಳ್ಕಸ್ಕೊಟ್ರು. ಮತ್ತು ಸುಪ್ರೀಂ ಕೋರ್ಟ್ಗೂ ಹೋಯ್ತದು, ಅಲ್ಲೂ ಸಹ ತಿರಸ್ಕಾರ ಆಯಿತು. ಅಂಥದ್ರ ಆ ಜಜ್ಮೆಂಟ್ ಬರೆಯೋದ್ರಲ್ಲಿ ನಮ್ಮ ಕರ್ನಾಟಕದ ನ್ಯಾಯಮೂರ್ತಿಗಳಂತ ಸಂತೋಷ್ ಹೆಗಡೆಯೂ ಸಹ ಒಬ್ಬರಾಗಿದ್ದರು. ನಿಮ್ಗೆ ಮಾಧ್ಯಮದ ಮುಖಾಂತರ ನಾನು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅಣ್ಣತಮ್ಮರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ ನಾನು. ಯಾಕೆಂದರೆ ಇದು ಇಂಟರ್ನಲ್ ರಿಸರ್ವೇಷನ್ದಲ್ಲಿ ರಿಸರ್ವೇಷನ್ ಇಲ್ಲ. ಆದರೂ ಸಹ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂದರೆ ಒಂದು ಸಂವಿಧಾನಿಕ ಬೆಂಚನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಇಡೀ ಆಯಾ ರಾಜ್ಯಗಳಿಗೆ ಕೊಟ್ಟುತ್ತದು. ಏನು ಕೊಡ್ತು? ಆಯಾ ರಾಜ್ಯದಲ್ಲಿ ಇಂಪ್ಯಾರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ನೀವು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬಹುದು. ಅದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಂತಹ ವಿಷಯ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಸ್ಪಷ್ಟಪಡ್ತೀನಿ, ಈ ದೇಶದಲ್ಲಿ ಸುಮಾರು 15ರಿಂದ 16 ರಾಜ್ಯಗಳಲ್ಲಿ ಶಾಸನ BJP ಸರ್ಕಾರದಿದೆ. ಅಲ್ಲಿ ಒಬ್ಬರೂ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆದಾಗ ಮಾತಾಡ್ತಾ ಇಲ್ಲ, ಅಲ್ಲಿ ಹೋರಾಟಗಳಾಗ್ತಾ ಇಲ್ಲ. ಆದರೆ ದುರ್ದೈವದ ಸಂಗತಿ, ನಮ್ಮ ಮಾದಿಗಣ್ಣ ತಮ್ಮರು ಕಳೆದ 30 ವರ್ಷಗಳಿಂದ ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಬಂದಿರಿ. ಎದರಿಗೋಸ್ಕರ ನಮಗೆ ಮೀಸಲಾತಿ ಬೇಕಂತ. ಆದರೆ ಒಂದೇ ಒಂದು ದಿವಸ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಾಗಲಿ
ನಮ್ಮ ಲೀಡರ್ಸ್ ಆಗಲಿ, ನಮ್ಮ ಮಿನಿಸ್ಟರ್ಗಳಾಗಲಿ, ನಮ್ಮ ರಾಜ್ಯ ಮಟ್ಟದ ನಾಯಕರಾಗಲಿ ಒಂದು ಚಕಾರ ಸಹ ಮಾದಿಗ ಹೋರಾಟಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿಲ್ಲ. ಅವ್ರ ಹಕ್ಕು ಕೇಳ್ತಾ ಇದ್ದಾರಪ್ಪ ಅಂಥೇಳಿ ನಾವು ಶಾಂತವಾಗಿದ್ದೀವಿ. ಆದರೆ ಇವತ್ತು ಕೇಂದ್ರ ಸರ್ಕಾರದ ಒತ್ತಡದ ಮೇಲೆ ಮತ್ತು ಮನುವಾದಿಗಳ ಕೈಗೊಂಬೆ ಆಗಿರ್ತಕ್ಕಂತಹ ಮಂದಕೃಷ್ಣ ಸನ್ಮಾನ್ಯರು ಅವರು ಇವತ್ತು ಬಾಬಾ ಸಾಹೇಬರ ಆಶೆಗಳನ್ನು ಬುಡ ಮೇಲೆ ಮಾಡಕ್ಕೆ ಹೊರಟಿದ್ದಾರೆ. ಇದು ಖಂಡನೀಯ ಅದ ನಿಮ್ಮ ಮಾಧ್ಯಮ ಮುಖಾಂತರ. ಅದಕ್ಕೆ ನಾನೇನು ಹೇಳೋಕೆ ಇಚ್ಛಪಡ್ತೀನಿ, ಬಾಬಾ ಸಾಹೇಬರು ಕೊಟ್ಟಂತಹ ಏನು ಸಂವಿಧಾನದ ಭಿಕ್ಷೆ ಇದೆ ನಮಗೇನು ದಯ ಕೊಟ್ಟಿದ್ದಾರೆ ಈ ಶೋಷಿತರಿಗೆ ಹಂಚ್ಕೊಂಡು ತಿನ್ರಿ ಅಂತ ಹೇಳಿ, ನಮ್ಮ ಮಾದಿಗಣ ತಂಬರು ಯಾರ್ದೋ ಮಾತಿನಾಗ ಬಂದು ನಮ್ಮ ಲೀಡರ್ಗಳಿಗೆ ಬೈಯೋದಾಗಲಿ, ಇವತ್ತು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಆ ಅಸಭ್ಯ ಮಾತುಗಳದಾಗಲಿ ಅವರು ಹೀಯಾಳಿಸೋದು ಇದು ಖಂಡನೀಯ ಅದ. ಅವ್ರು ಈ ಥರ ಮಾಡಬಾರ್ದು. ಬನ್ನಿ ನಾವು ನೀವು ಕುಂತು ವಿಚಾರ ಮಾಡುವ. ಇವತ್ತು ನಾಗಮೋಹನ್ ದಾಸ್ ವರದಿನೇ ಅವೈಜ್ಞಾನಿಕ ಇದೆ. ಇಲ್ಲಿ ಅಂಕಿ ಸಂಶಯ ಮೇಲು ಕೇಲು ಮಾಡಿದ್ದಾರೆ. ಆ ಕಡೆ ಮಾದಿಗರಿಗಿದ್ದರಿಗೆ ಈ ಕಡೆ ತಂದು ಹಾಕ್ಯಾರ, ಎಡಗೈದವರಿಗೆ ಆ ಕಡೆ ಒಯ್ದು ಹಾಕ್ಯಾರ. ಕೆಲವರು ನಮ್ಮ ಬಲಗೈ ಸಂಬಂಧಿತ ಜಾತಿಯಲ್ಲಿ ಬರ್ತಕ್ಕಂತಹ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇಂಥ ಎಲ್ಲ ಜನಸಂಖ್ಯೆಯನ್ನು ಕಮ್ಮಿ ತೋರಿಸಿ ಇವತ್ತು ನಮ್ಮ ಮಧ್ಯದಲ್ಲಿ ಜಗಳ ಹಚ್ಚಿ ಇವತ್ತು ಬೀದಿಗಿಳಿತಕ್ಕಂತಹ ಪರಿಸ್ಥಿತಿ ತಂದು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಾಮಾಜಿಕ ಹರಿಕಾರರು ಅವರು ಇದನ್ನು ಏನು ಬರ್ತಕ್ಕಂಥ 27ನೇ ತಾರೀಕೇನು ಕ್ಯಾಬಿನೆಟ್ ನಡೀತಾ ಇದೆ, ವಿಶೇಷವಾಗಿ ಒಳ ಮೀಸಲಾತಿ ಕುರಿತು ನಾನು ಇಡೀ ಬೀದರ್ ಜಿಲ್ಲೆಯ ಸಮಸ್ತ ಬಲಗೈ ಸಂಬಂಧಿತ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಹೀಗೆ ನಾವು ಸಣ್ಣ ಪುಟ್ಟ ಎಲ್ಲ ಕಡೆಯನ್ನು ಪ್ರತಿಭಟನೆ ವಿರೋಧ ವ್ಯಕ್ತಪಡಿಸಿದ್ದೇವೆ. ಮುಂದಿನ 25ನೇ ತಾರೀಕು ಮಾರ್ಚ್ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇವತ್ತೇನು ಫ್ರೀಡಮ್ ಪಾರ್ಕ್ ಇದೆ, ಅಲ್ಲಿ ಇವತ್ತು ರಾಜ್ಯದ 5 ಲಕ್ಷ ಜನಸಂಖ್ಯೆ ಸೇರಿ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಮಾದಿಗಣ ತಮ್ಮರಿಗೆ ಅವ್ರ ಸಂಬಂಧಿತ ಜಾತಿಯವರಿಗೆ ವಿನಂತಿ ಮಾಡ್ತೀನಿ, ನಾವು ಹಂಚ್ಕೊಂಡು ತಿಂಬೋಣ. ಇವತ್ತು ಸ್ಪರ್ಶ ಜಾತಿ ಮತ್ತು ಸ್ಪರ್ಶ ಜಾತಿ ಎರಡಿದೆ ಇಲ್ಲಿ. ಹೀಗಾಗಿ ಏನು ನಿಮ್ಮ ಅಳುವಿದೆ ಬರೀ ಬಲಗೈದವ್ರು ತಿಂದಾರಂತಲ್ಲ, ನೀವು ಕೂಡೋಣ. ಯಾಕಂದರೆ ನಾವು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದವರು ಇದ್ದೀವಿ. ನಾವು ಹಂಚ್ಕೊಂಡು ತಿಂಬೋಣ ಅಂತ ಹೇಳಿನೇ ಇವತ್ತು ಮಹಾ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೀವಿ. ಆ ಅವೈಜ್ಞಾನಿಕ ವರದಿ ಕೊಟ್ಟಂತಹ ನಾಗಮೋಹನ್ ದಾಸನ ಸಂಪೂರ್ಣ ವರದಿ ಸರ್ಕಾರ ತಿರಸ್ಕರಿಸಿ ಮತ್ತೊಮ್ಮೆ ಪುನಃ ಪರಿಶೀಲಿಸಿ, ಯಾರು ಹೆಚ್ಚಿಗೆ ಸಂಖ್ಯೆ ಅದ, ಯಾರಿಗೆ ಅನ್ಯಾಯ ಆಗ್ಯದ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಉದ್ಯೋಗವಾಗಿ ಏನು ಅನ್ಯಾಯ ಆಗ್ಯದ, ಇವರನ್ನೆಲ್ಲನ ಮತ್ತೊಮ್ಮೆ ಕರೆಕ್ಟಾಗಿ ಅವರಿಗೂ ಅನ್ಯಾಯ ಬೇಡ, ನಮಗೂ ಅನ್ಯಾಯ ಬೇಡ, ಎಲ್ಲರಿಗೂ ಅವರವರ ಪಾಲು ಸಿಗಲೆಂಬುದೇ ನಮ್ಮ ಬೇಡಿಕೆ ಇದೆ. ಧನ್ಯವಾದ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದ ವತಿಯಿಂದ ಸರ್ಕಾರಕ್ಕೊಂದು ಮನವಿ ಪತ್ರ ಕೊಟ್ಟಿದ್ದೀವಿ. ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ರಿ ಅಂಥೇಳಿ. ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ರಿ ಅಂತ ನಾವು ಎಂದೂ ಹೇಳಿಲ್ಲ. ಇವತ್ತು ಈ ರಾಜ್ಯದಾಗ ಕೆಲವೊಂದು ಕಿಡಿಗೇಡಿಗಳು ಅವರು ದಲಿತ ಚಳವಳಿ ಹಿನ್ನೆಲೆಯಿಂದ ಬಂದಿಲ್ಲ, ಯಾವುದೋ ಮೂಲದಿಂದ ಬಂದು, ಯಾವುದೋ RSS ಮೂಲದಿಂದ ಬಂದು ಈ ಎರಡೂ ಸಮುದಾಯದಲ್ಲಿ ಒಡಕು ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇದು ಒಳ್ಳೆಯದಲ್ಲ. ಯಾಕಂದ್ರೆ ಮುಂದೆ ಬರೋ ದಿನದಲ್ಲಿ ನಮಗೂ ಉಳಿಗಲಿಲ್ಲ, ನಿಮಗೂ ಉಳಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಸರ್ಕಾರಕ್ಕೆ ನಾವು ಹೋದ ವರ್ಷ ಕೂಡ ಸರ್ಕಾರಕ್ಕೊಂದು ಮನವಿ ಪತ್ರ ಸಲ್ಲಿಸಿ ಬೃಹತ್ ಪ್ರತಿಭಟನೆ ಮುಖಾಂತರ ಇವತ್ತು ಕೂಡ ಸಲ್ಲಿಸ್ತಾ ಇದೆ. 27ಕ್ಕೆ ಆಗ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ನಮಗೆ ನ್ಯಾಯ ಸಿಗ್ತಂತ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ 100% ಓಟ್ ಹಾಕಿದಂಥ ಸಮುದಾಯ, ಈ ರಾಜ್ಯದಾಗ ಚುಕ್ಕಾಣಿ ಹಿಡಿಲಾಕೆ ನಾವು ಹಗಲು ರಾತ್ರಿ ಶ್ರಮ ಪಡಿತಂಥ ಸಮುದಾಯ, ಖರ್ಗೆ ಸಾಬ್ರ ಮುಖ ನೋಡಿ ಮತ ಹಾಕಿದಂಥ ಸಮುದಾಯ. ಈ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡ್ರಿ, ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಮಾಡಬೇಡ್ರಿ. ಯಾಕಂದ್ರೆ ನೀವು ರೋಸ್ಟರ್ ಬಿಂದು ಏನು ಇವತ್ತು ಹೇಳ್ತಾ ಇದ್ದೀರಿ, ಅವರು ನಾಗಮೋಹನ್ ದಾಸ್ ವರದಿನೇ ತಪ್ಪು ಕೊಟ್ಟಿದ್ದಾನೆ, ವರದಿನೇ ಸರಿ ಇಲ್ಲ. ಇವತ್ತು ಛಲವಾದಿ ಅಂತಕ್ಕಂಥ 5 ಲಕ್ಷ ಜಾತಿ ಇರ್ತಕ್ಕಂಥವ್ರು ಮತ್ತು ಆದಿ ದ್ರಾವಿಡ, ಆದಿ ಕರ್ನಾಟಕ ಇರ್ತಕ್ಕಂಥ ಜಾತಿಗಳು ಇನ್ನೊಂದು ಸಮುದಾಯದಲ್ಲಿ ಸೇರಿಸಿ ತಂದು ಈ ಕಡೆ ಸೇರಿಸಿ ಸಂಖ್ಯಾಬಲಗಳು ಕೆಳಗ ಮೇಲ ಮಾಡಿ ಇವತ್ತು ನಮಗೆ ಅನ್ಯಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಅದಕ್ಕೆ ಈ ಅನ್ಯಾಯ ಕರ್ನಾಟಕದಾಗ ನಮ್ಮ ಸಮುದಾಯ ಸಹಿಸ್ಕೊಳ್ಳಲ್ಲ. ಇವತ್ತು ಈಗಾಗಲೇ ರಾಜ್ಯ ಮಟ್ಟದಾಗ ಒಂದು ಕರೆ ಕೊಟ್ಟಿದ್ದಾರೆ. 25ರಂದು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರಕ್ಕೆ ಒಂದು ಚೇತಾವಣೆ ಕೊಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನೆಗೆ ದಿನಾಂಕ 24ರಂದು ಬೀದರಿಂದ ನಾವು ಬಿಡ್ತಾ ಇದ್ದೀವಿ. ಸುಮಾರು ಸಾವಿರಾರು ಜನ ಹೋಗ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜನ ಎಲ್ಲ ಬಂದು ಈ ಹೋರಾಟಕ್ಕೆ ಬೆಂಬಲಿಸಬೇಕು. ಅದೇ ರೀತಿ ಇವತ್ತು ನಡೆತಕ್ಕಂಥ ಹೋರಾಟಕ್ಕೆ ತಾವೆಲ್ಲ ಬಂದು ಇವತ್ತು ನಮ್ಮ ಮಹೇಶ್ ಅವರು ಈ ಒಂದು ಹೋರಾಟ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ. ಅವ್ರಿಗೆ ಕೂಡ ನಾವು ಅಭಿನಂದನೆ, ಧನ್ಯವಾದ ಸಲ್ಲಿಸಿ ಧನ್ಯವಾದಗಳು. ಜೈ ಭೀಮ್. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಈ ಹೋರಾಟ ಮುಖಾಂತರ ಏನಪ್ಪ ಅಂದರೆ ನಮ್ಮದು ಏನು ಬೇಡಿಕೆ ಇದೆ ಅಂದರೆ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಿಂದ ಅನ್ಯಾಯ ಆಗಬಾರ್ದು, ಹಾಗೆ ಎಲ್ಲ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಸಮುದಾಯಕ್ಕೆ
ಅನ್ಯಾಯ ಆಗಲಾರ್ದಂಗೆ ತಾವು ಮುಖ್ಯಮಂತ್ರಿಗಳು ನೋಡ್ಕೋಬೇಕಂಥೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ. ಸೂರ್ಯಕಾಂತ್ ಸಾದ್ರೆ ಮಹಾನಗರ ಪಾಲಿಕೆ ಸದಸ್ಯರು ಬೀದರ್. ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಏನು ಒಳ ಮೀಸಲಾತಿ ಕುರಿತು ಏನು ಬಲಗೈ ಸಮುದಾಯಕ್ಕೆ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ಒಂದು ವರದಿ ಸಲ್ಲಿಸಿರೋದು ಖಂಡಿಸಿ ನಮ್ಮ ಯುವ ನಾಯಕರು, ಯುವಕರು, ಹಿರಿಯರಿಗೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಒಂದು ಹೋರಾಟ ಕರೆ ಕೊಟ್ಟಿದ್ದರು. ಈ ಹೋರಾಟ ಏನೋ ಯಶಸ್ಸಾಯಿತು. ಮುಂದಿನ ದಿನಗಳಲ್ಲಿ 27ನೇ ತಾರೀಕಿಗೆ ಏನು ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು. ಆ ಒಂದು ಕ್ಯಾಬಿನೆಟ್ನಲ್ಲಿ ಏನಾದರೂ ಇದನ್ನೇ ಕಂಟಿನ್ಯೂ ಆಗಿ ಮಾಡ್ತೀವಿ ಅಂತಂದರೆ ಅವರೆಲ್ಲ ಯಾಕೆ ಅಸೂಯೆ ಪಡ್ತಿದ್ದಾರೆ, ಯಾಕಿಲ್ಲ ಅಂತಂದ್ರೆ ಇವಾಗಲೇ ನಮ್ಮ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೋರ್ನಾಳ್ ಅಣ್ಣವ್ರು ಹೇಳಿರೋ ಪ್ರಕಾರ ಅವ್ರಿಗೆ ಯಾಕೋ ಏನೋ ಹೊಟ್ಟೆಗಿಚ್ಚು ಬರೀ ಹೊಲೆರಿಗೆ ಅಂತಾರೆ, ಲಮ್ಮಣಿದು ಮಾಡಿದ್ರೆ ಏನನ್ನಲ್ಲ, ಬೋವಿದವ್ರು ಮಾಡಿದ್ರೆ ಏನನ್ನಲ್ಲ ಅಂತ. ಯಾಕೆ ಅನ್ನೋದಂತಂದ್ರೆ ಯಾವಾಗ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆದರೂ ಅವಾಗಿಂದ ಈ ಕಿಚ್ಚಂಬೋದು ಜಾಸ್ತಿ ಬೀದಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ದಲಿತ ಮುಖ್ಯಮಂತ್ರಿ ಕೂಗು ಒಂದು ಕಡೆ ಬದಿಗಿಡಬೇಕೆಂಬ ಒಂದು ನಿಟ್ಟಿನಲ್ಲೇ ಒಳ ಮೀಸಲಾತಿ ಎಂಬ ವಿಷ ಬೀಜ ಬಿತ್ತಿದ್ರು. ನಾವು ಇದು ಈಗಿನಲಿಂದಲ್ಲ, 2015-16ರಿಂದ ನಮ್ಮ ಸಂಘಟನೆ ಹೊತ್ತಲ್ಲಿ ನಾವು ವಿರೋಧ ಮಾಡ್ಕೊತಾ ಬಂದಿದ್ವಿ. ಅದು ಬಹಳ ದೇರುವ ಬಟ್ ದುರುಸ್ತುವ ಅನ್ನಂಗೆ ಇವತ್ತೆಲ್ಲ ನಮ್ಮ ಯುವಕರಿಗೆ ಅದರ ಅರಿವಾಗ್ಲತ್ತದ. ಮುಂದಿನ ದಿನಗಳಲ್ಲಿ ಈ ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್ ಅವ್ರಿಗೆಲ್ಲ ಅವ್ರು ಮಾತಾಡೋದು ಬ್ಯಾಡ ನಾವು. ಯಾಕಂದ್ರೆ ಅವ್ರು ಎಲ್ಲೋ ಕುಂತು ಯಾವುದೋ ಒಂದು ಪೇಮೆಂಟ್ ಗಿರಾಕಿಗಳು ಮಾತಾಡಿ ಅಲ್ಲಿ ವಿಷ ಬೀಜ ಬಿತ್ತಿ ಇಲ್ಲಿ ನಮ್ಮ ಇರ್ತಕ್ಕಂಥ ಮಹತತ್ವ ಭಾವನೆಗಳನ್ನು ನಾವು ಹಾಳು ಮಾಡ್ಕೋಬಾರ್ದೆಂಬ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಮೊನ್ನೆ ಏನು ಹೋರಾಟ ಮಾಡಿದ್ರು, ನಮ್ಮ ಒಳ ಮೀಸಲಾತಿ ಮಾಡಲೇಬೇಕು ಜಾರಿಗೆ ಅಂತೇಳಿ ಮಾದಿಗ ದಂಡೋರ ಸಮಿತಿದವರಾಗಿರ್ಬೋದು, ಮಾದಿಗ ಸಮುದಾಯದ ಅಣ್ಣತಮ್ಮಂದಿರು ಯಾರೇ ಮಾಡಲಿ ನಾವು ಅವ್ರಿಗೆ ಸ್ವಾಗತ ಬಯಸ್ತೀವಿ. ನೀವು ಹೋರಾಟ ರೂಪದಾಗ ಮಾಡಿರಿ. ಅದು ಬಿಟ್ಟು ವೈಯಕ್ತಿಕವಾಗಿ ಖರ್ಗೆ ಸಾಹೇಬರಿಗೆ, ಪರಮೇಶ್ವರ್ ಸಾಹೇಬರಿಗೆ, SC ಮಾಯಾದೇವ್ ಸಾಹೇಬರಿಗೆ ಅವರಿಗೆಲ್ಲ ಏನು ಏಕವಚನದಾಗ ಬೈಯೋದು, ಚಪ್ಪಲಿಲಿಂದ ಹೊಡೆಯೋದು ಮಾಡತ್ತೀರಿ. ಯಾರು ಭೀ ತಿಮ್ಮಪ್ಪರು ಸಾಹೇಬ್ರು ಇದ್ದಾರೆ, ನಾವು ಮನಸ್ಸು ಮಾಡಿದ್ರೆ ಅವರಿಗೆ ಚಪ್ಪಲಿ ತೊಗೊಂಡು ಹೊಡಿಬೋದಿತ್ತು. ನಮಗೆ ಆ ನಿಟ್ಟಿನಲ್ಲಿ ನಮ್ಮ ಅಂಥದ್ದು ಬೇಕಾಗಿಲ್ಲ. ನಾವು ರಾಜಕೀಯ ಮಾಡ್ತಾಯಿಲ್ಲ, ನಾವೆಲ್ಲ ಒಂದೇ ಮನೆಯದವ್ರು ಇದ್ದೀವಿ. ಅಣ್ಣ ತಮ್ಮದಿರು ಏನೋ ಒಂದು ಮನಸ್ತಾಪಗಳಿದ್ರೂ ಬಗೆಹರಿಸ್ಕೊತೀವಿ. ಮುಂದಿನ ದಿನಗಳಲ್ಲಿ ಈ ದಲಿತ ಮುಖ್ಯಮಂತ್ರಿ ಕೂಗೇನು ಬೆದಿಗಿಡ್ತಿದ್ದಾರೋ ನಾವು ಮತ್ತೆ ಮಾದಿಗರು ಹೊಲೆಯರೆಲ್ಲ ಒಂದೇ ಅಂತ ಹೇಳಿ ಮತ್ತೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋ ಒಂದು ಪಣದಲ್ಲಿ ಒಂದು ಹೋರಾಟನೂ ಮಾಡ್ತೀವಿ, ಒಂದು ರಾಜಕೀಯ ಶಕ್ತಿ ತುಂಬಂಥ ಕೆಲಸ ಮಾಡ್ತೀವಿ. ಒಂದು ವೇಳೆ ಇದೇ ಅವರು ರಾಜಕೀಯ ಕುತಂತ್ರ ಮಾಡಿದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕುಳಿಗಾಲಿಲ್ಲ ಅಂತ ಹೇಳ್ತಾ ಎಚ್ಚರಿಕೆ ನೀಡ್ತೀನಿ. ನನ್ನ ಹೆಸರು ವಿಷ್ಣುವರ್ಧನ್ ವಾಲ್ದೊಡ್ಡಿ, ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯಾಧ್ಯಕ್ಷ. ಜೈ ಭೀಮ್, ಜೈ ಸಂವಿಧಾನ.